ಈಗ ಕಾಲ ಕೂಡಿ ಬಂದಿತೆಂದುಕೊಂಡು ಧರ್ಮಜನು, ಮಹಾರಾಜ ಚಿಂತಿಸದಿರು, ನಾವು ಪಾಂಡವರು. ಇದೋ ಇವನೇ ಅರ್ಜುನ, ಕ್ಷತ್ರಿಯ ವೀರ, ನಿನ್ನ ಮಗಳನ್ನು ವರಿಸಿದವನು ಎನ್ನಲು ದೃಪದನಿಗೆ ಬಹಳ ಆನಂದವಾಯಿತು. ದೃಷ್ಟದ್ಯುಮ್ನನು ಓಡಿ ಹೋಗಿ ಭೀಮನನ್ನು ಆಲಿಂಗನ ಮಾಡಿಕೊಂಡನು. ರಾಜನಿಗೆ ಭಾವೋದ್ವೇಗದಿಂದ ಗಂಟಲು ಕಟ್ಟಿ ಮಾತೇ ಹೊರಡಲಿಲ್ಲ. ಕೊನೆಗೆ ಕಷ್ಟಪಟ್ಟು ರಾಜನು, ಅತ್ಯಾನಂದದಿಂದ ನನಗೆ ಏನು ಹೇಳಬೇಕೆಂಬುದೇ ತಿಳಿಯುತ್ತಿಲ್ಲ. ದಯವಿಟ್ಟು ನೀವು ಹೇಗೆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡಿರಿ, ಈವರೆಗೂ ಏನು ಮಾಡುತ್ತಿದ್ದೀರಿ ಎಂಬುದನ್ನು ಹೇಳಿರಿ ಎಂದನು. ಯುಧಿಷ್ಠಿರನು ನಡೆದುದೆಲ್ಲವನ್ನು ವಿವರಿಸಿದನು. ದೃಪದನು ತನ್ನ ರಾಜ್ಯವನ್ನೇ ಒಪ್ಪಿಸುತ್ತಾ, ಕೌರವರಿಗೆ ನೀವಿನ್ನು ಹೆದರಬೇಕಾಗಿಲ್ಲ, ನಿಮ್ಮೊಡನೆ ನಾವೆಲ್ಲ ಇದ್ದೇವೆ ಎಂದು ಹೇಳಿ ಅನಂತರ ಈಗ ದ್ರೌಪದಿಯ ವಿವಾಹವನ್ನು ಅರ್ಜುನನೊಡನೆ ಮಾಡಿ ಮುಗಿಸೋಣ ಎಂದನು. ಯುಧಿಷ್ಠಿರನು, ನಾನು ಪಾಂಡುವಿನ ಹಿರಿಯ ಮಗ, ನನಗೆ ಮೊದಲು ಮದುವೆಯಾಗಬೇಕು ಎಂದನು. ರಾಜನು, ಹಾಗಿದ್ದರೆ ದ್ರೌಪದಿಯನ್ನು ನೀನೇ ಮದುವೆಯಾಗು, ನಿನ್ನನ್ನು ಅಳಿಯನಾಗಿ ಪಡೆಯುವ ಸೌಭಾಗ್ಯ ನನ್ನದು ಎಂದನು. ಯುಧಿಷ್ಠಿರ ನಕ್ಕು, ದಯವಿಟ್ಟು ಅನ್ಯತಃ ಭಾವಿಸಬೇಡಿ, ನಾವು 5 ಪಾಂಡವರು ದ್ರೌಪದಿಯನ್ನು ವರಿಸುತ್ತೇವೆ ಎಂದನು. ದೃಪದನಿಗೆ ಚಿಂತೆಯಾಯಿತು. ಬಲಿಷ್ಠರಾದ ಪಾಂಡವರನ್ನು ಎದುರು ಹಾಕುವಂತಿಲ್ಲ. ದೃಪದನು, ಆದರೆ ಇದು ಧರ್ಮವೇ? ಇದು ಸಾಧ್ಯವಿಲ್ಲ. ಪೂರ್ವಿಕರು ಹಾಕಿಕೊಟ್ಟ ಧರ್ಮದಂತೆ ಪುರುಷನು ಬಹುಪತ್ನಿತ್ವವನ್ನು ಹೊಂದಬಹುದೇ ವಿನಃ ಸ್ತ್ರೀಯರು ಒಬ್ಬನಿಗಿಂತ ಹೆಚ್ಚು ಜನರನ್ನು ಮದುವೆಯಾಗುವಂತಿಲ್ಲ. ಇದು ತಪ್ಪು ನೀತಿ ಎಂದನು. ಆಗ ಧರ್ಮಜನು, ನೀವು ಹೇಳುವುದು ಸರಿ. ಹೆಣ್ಣು ಒಬ್ಬರಿಗಿಂತ ಹೆಚ್ಚು ಪತಿಯನ್ನು ಪಡೆಯುವುದು ಪದ್ಧತಿಯಿಲ್ಲ. ಆದರೆ ನಾವು ಸಹೋದರರು ಎಲ್ಲವನ್ನೂ ಹಂಚಿಕೊಂಡೇ ಬಂದವರು. ಇಲ್ಲಿವರೆಗೂ ಯಾವುದೂ ನಮ್ಮ ಒಗ್ಗಟ್ಟನ್ನು ಶಿಥಿಲಗೊಳಿಸಿಲ್ಲ. ಇನ್ನು ನಮ್ಮ ತಾಯಿ ಎಂದು ಅನೃತವನ್ನಾಡದವಳು ನಿಮ್ಮ ಹುಡುಗಿಯನ್ನು ಮದುವೆಯಾಗಿ ನಾವು ಕರೆದೊಯ್ದಾಗ ಭಿಕ್ಷೆಯನ್ನು ನೀವೆಲ್ಲರೂ ಹಂಚಿಕೊಳ್ಳಿ ಎಂದು ಬಿಟ್ಟಳು. ನಮಗೆ ನಮ್ಮ ತಾಯಿಯ ಮಾತು ಧರ್ಮಶಾಸ್ತ್ರಗಳಿಗಿಂತಲೂ ಮಿಗಿಲಾದದ್ದು. ಇನ್ನು ಋಷಿಗಳಿಗೆ ಬಹುಪತ್ನಿ ಇದ್ದುದರ ಉದಾಹರಣೆಗಳು ಬೇಕಾದಷ್ಟಿವೆ. ಜಟಿಲ ಋಷಿಯ ಮಗಳಿಗೆ 7 ಜನ ಗಂಡಂದಿರು. ನನ್ನ ಸಲಹೆ ಅಧರ್ಮವೆಂದು ನನಗೆ ಅನಿಸುತ್ತಿಲ್ಲ. ಈವರೆಗೆ ನನಗಾಗಲಿ ನನ್ನ ಸಹೋದರರಿಗಾಗಲಿ ಅಧರ್ಮದ ಯೋಚನೆ ಬಂದುದೇ ಇಲ್ಲ. ನೀವು ಚಿಂತಿಸಬೇಡಿ ಎಂದನು. ದೃಪದನಿಗೆ ಧರ್ಮಜನ ವಾದದಿಂದ ತೃಪ್ತಿಯಾಗಲಿಲ್ಲ. ಏನು ಮಾಡಬೇಕೆಂಬುದು ಅರಿಯಲಾರದೆ ಒದ್ದಾಡಿದ. ಅಷ್ಟರಲ್ಲಿ ಋಜುತ್ವವೇ ಮೂರ್ತಿವೆತ್ತಂತಿದ್ದ ವ್ಯಾಸರ ಆಗಮನವಾಯಿತು. ದೃಪದನು ಗೌರವದಿಂದ ಮೇಲೆದ್ದು ಸ್ವಾಗತಿಸಿ ಸಮಸ್ಯೆಯನ್ನು ಅವರ ಮುಂದೆ ಇಟ್ಟನು. ವ್ಯಾಸರು ನಕ್ಕು, ನಾನು ಬಂದದ್ದೇ ಇದಕ್ಕಾಗಿ. ನೀನೆನ್ನುವುದು ಸರಿ, ಆದರೆ ಹಿಂದೆ ಈ ಪದ್ಧತಿ ಇಲ್ಲ. ಈ ಸಂದರ್ಭವು ದೈವೇಚ್ಛೆಯೂ ಹೌದು. ಪೂರ್ವಜನ್ಮದಲ್ಲಿ ದ್ರೌಪದಿಯು ಶಂಕರನನ್ನು ಪ್ರಾರ್ಥಿಸಿ 5 ಗಂಡಂದಿರ ವರವನ್ನು ಪಡೆದಿರುವಳು. ನನಗೆ ಇದಕ್ಕಿಂತ ಹೆಚ್ಚು ಗೊತ್ತು, ಆದರೆ ಹೇಳುವಂತಿಲ್ಲ. ದೃಪದರಾಜ, ಈ ನನ್ನ ಮಾತನ್ನು ನಂಬು, ಇದರಲ್ಲಿ ಅಧರ್ಮವೇನೂ ಇಲ್ಲ ಎಂದು ಹೇಳಿದರು. ದೃಪದನಿಗೆ ಸಮಾಧಾನವಾಯಿತು. ರೋಹಿಣಿ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಪಂಚಪಾಂಡವರು ದ್ರೌಪದಿಯನ್ನು ಒಬ್ಬರಾದ ಮೇಲೆ ಒಬ್ಬರಂತೆ ಮದುವೆಯಾದರು. ಈಗ ಪಾಂಡವರಿಗೆ ದೃಪದ, ದೃಷ್ಟದ್ಯುಮ್ನರ, ವೃಷ್ಣಿಗಳ, ಕೃಷ್ಣನ ಬಲವಿತ್ತು. ಅವರು ಧೃತರಾಷ್ಟ್ರನಿಗೆ ಹೆದರಬೇಕಾಗಿಲ್ಲ. ಕಾಂಪಿಲ್ಯದಲ್ಲಿ ಅವರು ಕೆಲವು ದಿನಗಳನ್ನು ಕಳೆದರು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.